ಹೇಳಿ ಸರ್. ನಮ್ಮ ಹೆಸರು ಶಿವಣ್ಣ ಅಂತ. ನಾವು ಈ ದೇವಸ್ಥಾನದಲ್ಲಿ ಟ್ರಸ್ಟಲ್ಲಿ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು ಪುರಾತನ ಕಾಲದಿಂದ ನಡ್ಕೊ ಬಂದ ದೇವಸ್ಥಾನ. ಇದು 4 ಕಲ್ಲುಗಳ ಮಧ್ಯೆ ಇದ್ದ ದೇವಸ್ಥಾನ. ಇದು ತುಂಬ ಪವರ್ಫುಲ್ ದೇವರು. ಇದನ್ನು ನಮ್ಮ ಹಿರಿಯರು ನಡೆಸ್ಕೊಂಡು ಬರ್ತಾಯಿದ್ರು. ಅದನ್ನು ಈಗ ನಾವುಗಳು ಅದನ್ನು ಪಾಲಿಸ್ಕೊಂಡು ನಡೆಸ್ಕೊಂಡು ಮುಂದೆ ಬರ್ತಾಯಿದ್ದೀವಿ. ಹಾಗೆ ಸುತ್ತಮುತ್ತ ಲೆವೆಟ್ಗಳೆಲ್ಲ ಇಂಪ್ರೂವ್ ಆದಮೇಲೆ ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಯಿತು. ಆದ್ದರಿಂದ ಈ ಅನುದಾನವೂ ಜೋರಾಗಿ ನಡೀತಾ ಇದೆ. ಜನಗಳ ಸಹಕಾರವೂ ಅದೇ ರೀತಿ ಉತ್ತಮವಾಗಿ ಸಿಗ್ತಾ ಇದೆ. ಅದರಿಂದ ಈ ದೇವಿ ತುಂಬ ಪವರ್ ಆಗವಳೆ. ಅವಳಿಂದ ನಾವು ತುಂಬ ಯಾವುದೇ ಕೆಲಸ ಕಾರ್ಯ ಏನೇ ಮಾಡಲಿ ಅದನ್ನು ಇವಳ ಹೆಸರು ಹೇಳ್ಕೊಂಡು ಹೋದರೆ ಅಲ್ಲಿ ಸಕ್ಸಸ್ ಆಗೇ ಆಗುತ್ತೆ. ಅದರಿಂದ ನಮಗೆ ಈ ದೇವಿ ಅಂದರೆ ತುಂಬ ಅಚ್ಚುಮೆಚ್ಚು, ತುಂಬ ಇಷ್ಟ. ಅದರಿಂದ ನಮ್ಮ ಕೆಲಸ ಕಾರ್ಯ ಎಲ್ಲನೂ ಬಿಟ್ಟು ನಾವು ತುಂಬ ಭಕ್ತಿಯಿಂದ ಈ ದೇವಸ್ಥಾನದ ಕೆಲಸದಲ್ಲಿ ತೊಡಗಿದ್ದೀವಿ. ಅದರಿಂದ ನಮಗೆ ತುಂಬ ಸಂತೋಷ ಆಯ್ತದೆ. ತುಂಬ ಜನಗಳಿಗೆ ಒಳ್ಳೆಯದಾಗಿದೆ. ಹಂಗೇನೆ ನಡ್ಕೊ ಹೋಗಲಿ. ನಾವು ಆ ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅವಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ವರ್ಷದ ದೇವಸ್ಥಾನ ಸರ್ ಇದು? ಇದು ತುಂಬ ಪುರಾತನ ಕಾಲದ ಸರ್. ನಮಗೆ ಅದಷ್ಟು ಅನುಭವ ಇಲ್ಲ, ಅಷ್ಟು ಹೊಸದ್ದು ನೆನಪಿಲ್ಲ. ನಮ್ಮ ತಂದೆ ತಾತ ಮುತ್ತಾತಿರು ನಡ್ಸ್ಕೊಂಡು ಬಂದಿರೋ ದೇವಸ್ಥಾನ ಇದು. ಆಗ ಕಲ್ಲುಗುಡಿಯಲ್ಲಿದ್ದ ದೇವಸ್ಥಾನನ ಈ ಮಟ್ಟಕ್ಕೆ ಆಗಿಂದ ಈಗ ಈ ಸ್ಟೇಜಿಗೆ ತಂದು ಇವತ್ತಿನ ಯುವ ಪೀಳಿಗೆ, ಇವತ್ತಿನ ಅಕ್ಕಪಕ್ಕ ಜನ ಎಲ್ಲ ಸಹಕಾರ ಕೊಟ್ಟು, ಗ್ರಾಮದ ಜನ ಸಹಕಾರ ಕೊಟ್ಟು, ಅಕ್ಕಪಕ್ಕ ಲೆವೆಟ್ಗಳವರೆಲ್ಲ ಸಹಕಾರ ಕೊಟ್ಟು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿ ಈ ಮಟ್ಟಕ್ಕೆ ತಂದು ನಿಲ್ಲಿಸೋರೆ. ಪ್ರತಿ ವರ್ಷವೂ ಜನ ಜಾಸ್ತಿ ಆಗ್ತಾನೆ ಇದ್ರೆ ಆ ತಾಯಿ ಅಷ್ಟು ಮಹಿಮೆ ಆಗಿದ್ದಾರ ಅಂತ. ಆ ತಾಯಿ ಕೃಪೆನೇ ಜಾಸ್ತಿ ಇರೋದ್ರಿಂದ, ಆ ತಾಯಿಯ ಪವರ್ ಆ ಥರ ಇರೋದ್ರಿಂದ ಜನ ವರ್ಷದಿಂದ ವರ್ಷಕ್ಕೆ ದ್ವಿಗುಣವಾಗ್ತಾ ಇದ್ದಾರೆ. ಅದರಿಂದ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿರೋದ್ರಿಂದ ಇಷ್ಟು ಜನ ಸೇರೋಕ್ಕೆ ಕಾರಣ. ಇಲ್ಲ ಅಂದರೆ ಇಷ್ಟು ಜನ ಸೇರ್ತಿರ್ಲಿಲ್ಲ. ಅದರಿಂದ ವರ್ಷದಿಂದ ವರ್ಷಕ್ಕೆ ಜನ ತುಂಬ ಬರ್ತಾ ಇದ್ದಾರೆ. ಆ ಭಗವಂತನ ಅವ್ರಿಗೆಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊತಾ ಇದ್ವಿ. ಮುಂದೆ ಏನಾದ್ರು ನಿಮ್ಮ ಟ್ರಸ್ಟ್ ವತಿಯಿಂದ ಸಮುದಾಯ ಭವನ ಆ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಸರ್? ಹೌದು ಸರ್, ನಾವು ಇದು ಕಾಂಪೌಂಡ್ ಹಾಕಬೇಕು, ಸಮುದಾಯ ಭವನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ದಾನಿಗಳು ನಮ್ಮ ಟ್ರಸ್ಟಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡಿಕೊಡ್ತಾರೆ. ಅದರಿಂದ ಅವ್ರಿಗೂ ಒಳ್ಳೇದಾದ ಮೇಲೆ ನಮ್ಗೆ ಹೆಲ್ಪ್ ಮಾಡ್ದಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.